ನಕ್ಸಲರಿಗೆ ಶರಣಾಗಿ ಅಂತೇಳಿ ನಾನೇ ಕರೆ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಅವರ ಮನ ಪರಿವರ್ತನೆ ಆಗ್ತದೆ ಅಂತೇಳಿ ಅಂದ್ಕೊಂಡು 6 ಜನ ಕಾಂಬಿನೇಷನ್ ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಒಂದು ಡಿಸೈಡ್ ಮಾಡಿ ನಾವೀಗ ಡಿಸ್ಕಷನ್ ರೌಂಡ್ ಮುಗಿಸಿದ್ವಿ. ನಮಸ್ಕಾರ ವೀಕ್ಷಕರೇ, ಕಾಡಿನಿಂದ ಸಿದ್ದರಾಮಯ್ಯ ಅವರಿಗೆ ಬಂದಂತಹ ವಿಡಿಯೋ ಸಂದೇಶ ಈಗ ರಾಜ್ಯಾದ್ಯಂತ ಸಂಚಲನ ಮೂಡಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ನಿರ್ಧಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ರಾಜ್ಯದ ಇತಿಹಾಸದಲ್ಲೇ ಒಂದು ಅತಿ ದೊಡ್ಡ ಬದಲಾವಣೆಗೆ ಕರ್ನಾಟಕ ಸಾಕ್ಷಿ ಆಗ್ತಾ ಇದೆ. ಅಮಿತ್ ಶಾ ಅವರು ಮಾಡಿದ ಘೋಷಣೆಗೆ ಒಂದು ದೊಡ್ಡ ಬಲ ಸಿಕ್ಕಂತಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಒಂದು ಅತಿ ದೊಡ್ಡ ನಿರ್ಧಾರಕ್ಕೆ ಕೈ ಹಾಕಿದ್ದಾರೆ. ಅದು ಈಗ ಸಫಲವಾಗಿದೆ ಅಂತ ಹೇಳಬಹುದು. ಅವರ ನಿರ್ಧಾರದ ಬೆನ್ನಲ್ಲೇ ದುರ್ಗಮ ಕಾಡಿನಿಂದ ಸಿಎಂಗೆ ಒಂದು ಸಂದೇಶ ಬಂದಿದೆ. ಮೋಸ್ಟ್ ವಾಂಟೆಡ್ ನಕ್ಸಲರು ಅಂತ ಹಣೆಪಟ್ಟಿ ಪಡೆದುಕೊಂಡಿದ್ದ, ರಕ್ತಸಿಕ್ತ ಸಂಘರ್ಷದ ಹಾದಿ ಹಿಡಿದಿದ್ದ 6 ಜನ ಸ್ವತಃ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಬಂದು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಶರಣಾಗ್ತಿದ್ದಾರೆ. ಇದನ್ನು ಒಂದು ಅವಿಸ್ಮರಣೀಯ ಘಟನೆ ಅಂತ ಕರೆಯೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ರಾಜ್ಯದ ನಕ್ಸಲರ ವಿಚಾರದಲ್ಲಿ ಇಲ್ಲಿಯವರೆಗೆ ಬಂದಂತಹ ಸರ್ಕಾರಗಳು ಸಾಕಷ್ಟು ಬಾರಿ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನಿಸಿದ್ವು, ಆದರೆ ಯಾವುದೂ ಕೂಡ ಪ್ರಯೋಜನಕ್ಕೆ ಬಂದಿರಲಿಲ್ಲ. ಆ ರೀತಿಯಾದಂತಹ ಗಟ್ಟಿ ನಿರ್ಧಾರವನ್ನು ಸಹ ಸರ್ಕಾರಗಳು ಮಾಡಿರಲಿಲ್ಲ ಅಂತ ಹೇಳ್ಬೋದು. ಆದರೆ ಈಗ ಸಿದ್ದರಾಮಯ್ಯ ಅವರು ಮಾತ್ರ ಆ ಒಂದು ಸೂಕ್ಷ್ಮತೆಯನ್ನು ಅರಿತು ಸರಿಯಾದ ರೀತಿಯಲ್ಲಿ ಕರೆ ಕೊಟ್ಟು ನಕ್ಸಲರ ಮನವೊಲಿಸುವ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಸಿಎಂ ಕಚೇರಿಯಲ್ಲಿ ಅವರು ಶರಣಾಗ್ತಿದ್ದಾರೆ ಅಂದರೆ ಅದು ಖಂಡಿತವಾಗ್ಲೂ ಒಂದು ಐತಿಹಾಸಿಕ ಘಟನೆ. ಆ ಮೂಲಕ ರಾಜ್ಯದಲ್ಲಿ ದಶಕಗಳಿಂದ ನಡೀತಿದ್ದಂತಹ ಈ ಒಂದು ಸಂಘರ್ಷಕ್ಕೆ ತೆರೆ ಬೀಳುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಆದರೆ ಸರ್ಕಾರದ ಕೆಲಸ ಇಷ್ಟಕ್ಕೆ ಮುಗೀತಾ? ನಕ್ಸಲರ ಎನ್ಕೌಂಟರ್ನಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ, ಅಥವಾ ನಕ್ಸಲರು ಶರಣಾಗೋದ್ರಿಂದ ಪರಿಹಾರ ಸಿಗೋದಿಲ್ಲ. ಯಾಕಂದರೆ ಸಮಸ್ಯೆ ಇರೋದು ಇಲ್ಲಿ ನಕ್ಸಲರ ವಿಚಾರದಲ್ಲಿ ಅಲ್ಲ, ಸ್ವತಃ ಸರ್ಕಾರದಲ್ಲಿ. ಈ ಇಬ್ಬರ ಸಂಘರ್ಷದಿಂದ ಬಲಿಯಾಗಿದ್ದು ಮಾತ್ರ ನಕ್ಸಲ್ ಪೀಡಿತ ಪ್ರದೇಶದ ಜನರು. ಈಗ ಈ ಸಂತ್ರಸ್ತರ ಗೋಳನ್ನು ಸಹ ಸರ್ಕಾರ ಕೇಳಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ, ನಕ್ಸಲರ ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ. ಹಾಗಾದ್ರೆ ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆಗೆ ಬ್ರೇಕ್ ಬಿತ್ತ? ಆಂಧ್ರ, ಕೇರಳ, ತಮಿಳುನಾಡು ರಾಜ್ಯಗಳಿಗೆ ಸಾಧ್ಯವಾಗದಂತಹ ಕೆಲಸವನ್ನ ಸಿದ್ದು ಮಾಡಿ ತೋರಿಸಿದ್ರ? ಶರಣಾಗ್ತಿರುವ ಈ 6 ಮಂದಿಯ ಭಯಾನಕ ಇತಿಹಾಸ ಏನು ಗೊತ್ತಾ? ಅಷ್ಟಕ್ಕೂ ಕಾಡಿನಿಂದ ಸಿದ್ದರಾಮಯ್ಯ ಅವರಿಗೆ ಬಂದಂತಹ ಆ ಒಂದು ಸಂದೇಶ ಏನು? ಸಿಎಂ ಮಾಡಿದ ಈ ಒಂದು ದಿಟ್ಟ ನಿರ್ಧಾರಕ್ಕೆ ಕಾರಣ ಆಗಿದ್ದೇನು? ಬರೀ 20 ವರ್ಷಗಳಿಗೂ ಹೆಚ್ಚು ಕಾಲ ಕಾಡಿನಲ್ಲಿ ಇದ್ದವರು ನಾಡಿಗೆ ಬರುವ ನಿರ್ಧಾರ ಮಾಡಿದ್ಯಾಕೆ? ಸಿದ್ದರಾಮಯ್ಯ ಅವರ ಬಳಿ ಅವರಿಟ್ಟಂತಹ ಬೇಡಿಕೆ ಏನು? ಆ ಬಗ್ಗೆ ಒಂದು ಕಂಪ್ಲೀಟ್ ವರದಿ ನೋಡೋಣ. ವೀಕ್ಷಕರ, ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಒಂದು ಘೋಷಣೆಯನ್ನು ಮಾಡಿದ್ರು ಇತ್ತೀಚೆಗೆ. ಭಾರತವನ್ನ 2026ರ ಮಾರ್ಚ್ ಒಳಗೆ ನಕ್ಸಲ್ ಮುಕ್ತ ಮಾಡ್ತೀವಿ ಅಂತ. ಆ ಒಂದು ಘೋಷಣೆಯ ಬೆನ್ನಲ್ಲೇ ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯವಾಗಿ ಹೊರಹೊಮ್ಮುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. 4 ಜನ ಮಹಿಳೆಯರು ಮತ್ತು 2 ಪುರುಷರನ್ನ ಒಳಗೊಂಡಂತಹ ಮಾವೋವಾದಿ ಹೋರಾಟಗಾರರು ಸಿಎಂ ಮುಂದೆ ಶರಣಾಗ್ತಿದ್ದಾರೆ. ಆ ಮೂಲಕ ಕರ್ನಾಟಕದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಇಂತಹದೊಂದು ಘಟನೆಗೆ ಸಿಎಂ ಕಚೇರಿ ಸಾಕ್ಷಿ ಆಗ್ತಾ ಇದೆ. ಹಲವು ವರ್ಷಗಳಿಂದ ಪ್ರಗತಿಪರ ಹೋರಾಟಗಾರರು, ಜನಪರ ಸಂಘಟನೆಗಳು ಈ ನಕ್ಸಲರಿಗೆ ಹಲವು ಬಾರಿ ಕರೆ ಕೊಟ್ಟಿದ್ರು. ನೀವು ಮುಖ್ಯವಾಹಿನಿಗೆ ಬನ್ನಿ, ನೀವು ಮಾಡ್ತಿರುವಂತಹ ಹೋರಾಟ ಅದು ಸರಿಯಾದ ದಾರಿ ಅಲ್ಲ ಅನ್ನುವ ಮನವರಿಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಇದಲ್ಲದೆ ರಾಜ್ಯಕ್ಕೂ ಒಂದು ರೀತಿ ಈ ನಕ್ಸಲ್ ಚಟುವಟಿಕೆ ಒಂದು ಕಪ್ಪು ಚುಕ್ಕೆ ಆಗಿತ್ತು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಸಹ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡು ನಕ್ಸಲರು ಶರಣಾದರೆ ಒಂದು ವೇಳೆ ಅವರನ್ನು ಕಾನೂನಿನ ಚೌಕಟ್ಟಿನಲ್ಲಿ ಸ್ವಾಗತ ಮಾಡ್ತೀವಿ, ಮುಖ್ಯವಾಹಿನಿಗೆ ಬಂದ ನಂತರದಲ್ಲಿ ಬದುಕೋದಕ್ಕೆ ಹಣ ಸಹಾಯವನ್ನು ಮಾಡ್ತೀವಿ ಅನ್ನುವ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಾರೆ. ಅದರ ಬೆನ್ನಲ್ಲೇ ನಕ್ಸಲ್ ನಾಯಕಿಯಾಗಿ ಗುರುತಿಸಿಕೊಂಡಿರುವ ಮುಂಡಗಾರು ಲತಾ ಕಾಡಿನಿಂದಲೇ ಸರ್ಕಾರಕ್ಕೆ ವಿಡಿಯೋ ಸಂದೇಶವನ್ನು ಬಿಡುಗಡೆ ಮಾಡ್ತಾರೆ. ಸರ್ಕಾರ ನಮ್ಮ ಬೇಡಿಕೆಗೆ ಒಪ್ಪಿರುವ ಹಿನ್ನೆಲೆ ಶರಣಾಗ್ತಿದ್ದೇವೆ, ನಾವು ಸಮಾಜದ ಮುಖ್ಯವಾಹಿನಿಗೆ ಬರ್ತೀವಿ. ನಮ್ಮ ಬೇಡಿಕೆಗಳನ್ನು ಮಧ್ಯಸ್ಥಿಕೆ ವಹಿಸಿದ್ದ 2 ಸಮಿತಿ ಸರ್ಕಾರಕ್ಕೆ ತಲುಪಿಸಿದೆ. ನಾವು ಸಹ ಪ್ರಜಾತಾಂತ್ರಿಕ ಸಾಂವಿಧಾನಿಕ ಹೋರಾಟವನ್ನು ಮಾಡ್ತೇವೆ, ಕೊನೆಯವರೆಗೂ ಜನಪರ ನಿಂತು ಹೋರಾಟವನ್ನು ಮಾಡ್ತೀವಿ. ಯಾವ ಕಾರಣಕ್ಕೂ ಜನಪರ ಹೋರಾಟದಿಂದ ಹಿಂದೆ ಸರಿಯೋಲ್ಲ. ನಮ್ಮ ಉಸಿರಿರೋವರೆಗೂ ನಾವು ಹೋರಾಟವನ್ನು ಮಾಡ್ತೇವೆ. ನಾವೆಲ್ಲರೂ ನಾಳೆ ನಿಮ್ಮ ಮುಂದೆ ಶರಣಾಗ್ತೀವಿ, ಬರ್ತೀವಿ ಅಂತ ಒಂದು ವಿಡಿಯೋ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಈ 6 ಮಂದಿ ಪೈಕಿ ಕರ್ನಾಟಕ, ಕೇರಳ, ತಮಿಳುನಾಡು ಮೂಲದ ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ನಕ್ಸಲರು ಅಂತ ಗುರುತಿಸಿಕೊಂಡಿದ್ದಾರೆ. ಮುಂಡಗಾರು ಲತಾ, ಸುಂದರಿ ಕುತ್ಲೂರು, ವನಜಾಕ್ಷಿ ಬಾಳೆಹೊಳೆ, ಮರೆಪ್ಪ ಅರೋಲಿ, ತಮಿಳುನಾಡಿನ ವಸಂತ್, ಕೇರಳದ ಜೀಶಾ ಸದ್ಯ ಸಿಎಂ ಮುಂದೆ ಶರಣಾಗ್ತಿರುವಂಥವ್ರು.
ಈ 6 ಮಂದಿ ನಕ್ಸಲರು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗ್ತಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ದಿಢೀರ್ ಬದಲಾವಣೆ ಆಗಿದೆ. ಬೆಂಗಳೂರಿನಲ್ಲಿ ಸಿಎಂ ಹಾಗೆ ಗೃಹ ಸಚಿವರ ಮುಂದೆ ಶರಣಾಗ್ತಿದ್ದಾರೆ. ಸಮಾಜದಲ್ಲಿ ಎಲ್ಲರಂತೆ ಬದುಕಬೇಕು, ಆದರೆ ಹೋರಾಟದ ಹಾದಿಯನ್ನು ಮಾತ್ರ ಬಿಡೋದಿಲ್ಲ, ಕಾನೂನಿನಡಿಯಲ್ಲಿ ಹೋರಾಟವನ್ನು ನಡೆಸ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಅಷ್ಟಕ್ಕೂ ಇವರು ಯಾಕೆ ಈ ಹಿಂದೆಲ್ಲ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ರು, ಯಾಕೆ ಈ ರೀತಿಯಾದಂತಹ ಬಂದೂಕಿನ ಹಾದಿಯನ್ನು ಹಿಡಿದಿದ್ರು ಅನ್ನೋದು ಗೊತ್ತಾಗಬೇಕು ಅಂದರೆ ಇವರ ಇತಿಹಾಸವನ್ನು ತಿಳಿಬೇಕು. ಈ 6 ಮಂದಿಯ ಇತಿಹಾಸವನ್ನು ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ದಶಕಗಳ ಕಾಲ ಕಾಡಿನಲ್ಲಿ ಇರೋದು ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲ. ಅಲ್ಲದೆ ಕರ್ನಾಟಕ ಪೊಲೀಸರು, ನಕ್ಸಲ್ ನಿಗ್ರಹ ದಳ ನಿರಂತರವಾಗಿ ಈ ನಕ್ಸಲರನ್ನು ಕಾಡಿನಲ್ಲಿ ಹುಡುಕುವ ಪ್ರಯತ್ನವನ್ನು ಮಾಡಿದೆ. ಆದರೆ ಅವರೆಲ್ಲರ ಕಣ್ತಪ್ಪಿಸಿ ದುರ್ಗಮ ಕಾಡಿನಲ್ಲಿ ಅಡಗಿ ಕುಳಿತು ರಕ್ತ ಚರಿತ್ರೆಯನ್ನು ಬರೆಯೋದಕ್ಕೆ ಮುಂದಾಗಿದ್ರು, ಶಾಂತಿ ಮಂತ್ರವನ್ನು ಪಠಿಸ್ತಾ ಇದ್ರು. ಅಷ್ಟಕ್ಕೂ ಈ ಸಂಘರ್ಷ ಶುರುವಾಗಿ 25 ವರ್ಷಗಳು ಕಳೆದು ಹೋಗಿದೆ. 25 ವರ್ಷಗಳ ಹಿಂದೆ ಕರ್ನಾಟಕದ ಪಶ್ಚಿಮ ಘಟ್ಟದ ದುರ್ಗಮ ಕಾಡುಗಳಲ್ಲಿ ಈ ನಕ್ಸಲ್ ಚಟುವಟಿಕೆಗೆ ಒಂದು ಕಾರಿಡಾರ್ ರೂಪುಗೊಳ್ಳುತ್ತೆ. ಪೀಪಲ್ಸ್ ವಾರ್ ಗ್ರೂಪ್ ಅನ್ನೋ ಹೆಸರಲ್ಲಿ ಈ ಚಟುವಟಿಕೆಯನ್ನು ನಡೆಸ್ತಿರ್ತಾರೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ್ನು ವಿರೋಧಿಸಿ ನಕ್ಸಲರು ಸಶಸ್ತ್ರ ಹೋರಾಟಕ್ಕೆ ಮುನ್ನುಡಿಯನ್ನು ಬರೀತಾರೆ. ಈ ಉದ್ಯಾನ ಘೋಷಣೆಯಾದ ನಂತರದಲ್ಲಿ ಆ ಪ್ರದೇಶದಲ್ಲಿನ ಜನಕ್ಕೆ ಒಕ್ಕಲೆಬ್ಬಿಸುವಂತಹ ಆತಂಕ ಇತ್ತು. ಹೀಗಾಗಿ ಆರಂಭಿಕ ವರ್ಷಗಳಲ್ಲಿ ಈ ನಕ್ಸಲರಿಗೂ ಈ ಪ್ರದೇಶದ ಜನರು ಒಂದು ಸಹಾನುಭೂತಿಯ ಆಸರೆಯನ್ನು ನೀಡಿದ್ದೂ ಇದೆ. ಆರಂಭದಲ್ಲಿ ಚುರುಕುರಿ ರಾಜ್ಕುಮಾರ್ ಅಲಿಯಾಸ್ ಆಜಾದ್ ದಕ್ಷಿಣ ಕನ್ನಡ, ಉಡುಪಿ ಹಾಗೆ ಚಿಕ್ಕಮಗಳೂರು, ಪಾವಗಡ ಭಾಗದಲ್ಲಿ ಒಂದು ವ್ಯವಸ್ಥಿತವಾಗಿ ನಕ್ಸಲ್ ಚಟುವಟಿಕೆಯನ್ನು ಕಟ್ಟಿದ್ದ. ಈ ನಕ್ಸಲ್ ಚಟುವಟಿಕೆಯನ್ನು ಹತ್ತಿಕ್ಕುವ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗುತ್ತೆ. ಇದೇ ಸಂಘರ್ಷ ಶಾಂತಿಯುತವಾಗಿದ್ದಂತಹ ಪಶ್ಚಿಮ ಘಟ್ಟದ ಮಲೆನಾಡು ಹಾಗೆ ಕರಾವಳಿ ಜಿಲ್ಲೆಗಳಲ್ಲಿ ಗುಂಡಿನ ಮೊರೆತಕ್ಕೆ ಕಾರಣ ಆಗುತ್ತೆ. ಈವರೆಗೆ ಹಲವು ನಕ್ಸಲ್ ನಾಯಕರ ಎನ್ಕೌಂಟರ್ ಆಗಿದೆ, ಹಲವು ಪೊಲೀಸರ ಬಲಿಯಾಗಿದೆ. ಆಗಿನ ಸರ್ಕಾರದ ನಡೆಗೆ ಬೇಸತ್ತು ಬಂದೂಕಿನ ಹಾದಿ ಹಿಡಿದಂಥವ್ರು ಇವರೆಲ್ಲ. ಸದ್ಯ 6 ಮಂದಿ ಏನು ಶರಣಾಗ್ತಿದ್ದಾರೆ, ಇವರುಗಳು ಸಹ ನಕ್ಸಲ್ ಚಟುವಟಿಕೆಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. 6 ಮಂದಿಯ ಪೈಕಿ ಪ್ರಮುಖರು ಹಾಗೆ ಮೊದಲನೆಯವರು ಅಂದರೆ ಲತಾ ಮುಂಡಗಾರು. ಇವರು ಚಿಕ್ಕಮಗಳೂರಿನ ಶೃಂಗೇರಿಯವರು. ಬಡ ಆದಿವಾಸಿ ದಂಪತಿಯ ದೊಡ್ಡ ಕುಟುಂಬದ ಹೆಣ್ಣು ಮಗಳು ಈಕೆ. ಆದರೆ ಬಡತನದಿಂದಾಗಿ, ಶಾಲೆಯ ಮೇಷ್ಟ್ರು ಕೊಟ್ಟಂತಹ ಕಿರುಕುಳದಿಂದಾಗಿ 6ನೇ ತರಗತಿಗೆ ತಮ್ಮ ಓದನ್ನು ನಿಲ್ಲಿಸ್ತಾರೆ. ಕುದುರೆಮುಖ ಅರಣ್ಯ ಪ್ರದೇಶದ 100 ಆದಿವಾಸಿ ಕುಟುಂಬಗಳ ರೀತಿಯೇ ಈ ಕುಟುಂಬವೂ ಸಹ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಯೋಜನೆಯಡಿ ಮನೆ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ನಿಲ್ತಾರೆ. ಆಗ ಅದರ ವಿರುದ್ಧವಾಗಿ ಹೋರಾಟವನ್ನು ನಡೆಸ್ತಾರೆ. ಆದರೆ ಯಾವಾಗ ಆ ಹೋರಾಟಕ್ಕೆ, ಚಳುವಳಿಗೆ ಬೆಲೆ ಸಿಗೋದಿಲ್ವೋ, ಸರ್ಕಾರದ ಧೋರಣೆಗೆ ಬೇಸತ್ತು 2000ನೇ ಇಸವಿಯಲ್ಲಿ ಅಂದರೆ ಲತಾ ಮುಂಡಗಾರು ಅವರ 18ನೇ ವಯಸ್ಸಿನಲ್ಲಿ ಸಶಸ್ತ್ರ ಹೋರಾಟಕ್ಕೆ ಧುಮುಕ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ ಅವರು ನಕ್ಸಲ್ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ದಾರೆ. ಇಲ್ಲಿಯವರೆಗೆ ಅವರು ದುರ್ಗಮ ಕಾಡುಗಳಲ್ಲಿ ಕರ್ನಾಟಕ ಹಾಗೆ ಕೇರಳ ಭಾಗದಲ್ಲಿ ಸಂಚರಿಸ್ತಾ ಇದ್ರು. ಇಲ್ಲಿಯವರೆಗೆ ಅವರು ಸರ್ಕಾರದ ನಡೆಗೆ ಬೇಸತ್ತು ಬಂದೂಕಿನ ದಾರಿಯನ್ನು ಹಿಡಿದಿದ್ರು. ಅವರ ಹೋರಾಟದ ಉದ್ದೇಶ ಸರಿಯಾಗಿದ್ರೂ ಹೋರಾಟದ ಹಾದಿ ಮಾತ್ರ ಪ್ರಜಾತಂತ್ರಕ್ಕೆ ವಿರುದ್ಧವಾಗಿತ್ತು. ಆದರೆ ಇವತ್ತು ಖುಷಿ ವಿಷಯ ಏನಪ್ಪಾ ಅಂದರೆ ಅವರು ಮುಖ್ಯವಾಹಿನಿಗೆ ಬರೋದಕ್ಕೆ ಸಿದ್ಧರಾಗಿದ್ದಾರೆ. ಇನ್ನು ವೀಕ್ಷಕರೇ, ಶರಣಾಗ್ತಿರೋರಲ್ಲಿ ಮತ್ತೊಬ್ಬರು ಅಂತ ಹೇಳಿದ್ರೆ ಸುಂದರಿ ಕುತ್ಲೂರು. ಇವರೂ ಸಹ ಲತಾ ಅವರ ರೀತಿಯಲ್ಲೇ ಆದಿವಾಸಿ ಮಹಿಳೆ. ಅವರ ತಂದೆ ತಾಯಿಯ 6 ಜನ ಮಕ್ಕಳ ಪೈಕಿ ಇವರು ಕೊನೆಯವರು. ಇವರಿಗೂ ಸಹ ಬಡತನ ಅಡ್ಡಿಯಾಗಿತ್ತು. ಇನ್ನು ಮಲೆನಾಡು ಭಾಗದಲ್ಲಿ ಶಾಲೆ ಹಾಗೆ ಮನೆ ಎಷ್ಟು ದೂರ ಇರುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಶಾಲೆ ದೂರ ಇದ್ದ ಕಾರಣಕ್ಕಾಗಿ 3ನೇ ತರಗತಿಯ ನಂತರದಲ್ಲಿ ಓದನ್ನು ನಿಲ್ಲಿಸ್ತಾರೆ. ಇವರ ಕುಟುಂಬನೂ ಸಹ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆಯಿಂದಾಗಿ ತಮ್ಮ ಆಸ್ತಿಯನ್ನು, ತಮ್ಮ ಮನೆಯನ್ನು ಕಳೆದುಕೊಳ್ಳುವಂತಹ ಅಪಾಯವನ್ನು ಎದುರಿಸ್ತಾ ಇದ್ರು. ಆಗ ಪ್ರಜಾಸತ್ತಾತ್ಮಕ ಚಳುವಳಿಗಳು ಫಲ ಕೊಡೋದಿಲ್ಲ ಅಂದುಕೊಂಡು ಆಗಿನ ಹಲವು ಯುವ ಜನರಂತೆ ಸುಂದರಿಯವರೂ ಸಹ ಆಯುಧವನ್ನು ಕೈಗೆತ್ತಿಕೊಳ್ತಾರೆ. ತಮ್ಮ 19ನೇ ವಯಸ್ಸಿನಲ್ಲಿ ಅಂದರೆ 2004ರಲ್ಲಿ ಮಾವೋವಾದಿ ಗುಂಪಿನ ಸದಸ್ಯರಾಗ್ತಾರೆ. ಇವತ್ತಿಗೂ ಸುಂದರಿಯವರು ತನ್ನ ಹಾಗೆ ತನ್ನ ನೆರೆಹೊರೆಯ ಕುಟುಂಬಗಳ ಮೇಲೆ ಪೊಲೀಸರು ನಡೆಸ್ತಿದ್ದಂತಹ ದಾಳಿಗಳು, ಆ ದೌರ್ಜನ್ಯಗಳನ್ನು ಇವತ್ತಿಗೂ ನೋವಿನಿಂದ ನೆನಪಿಸಿಕೊಳ್ತಾರೆ. ಸದ್ಯ ಇವರೂ ಸಹ ಲತಾ ಅವರಂತೆಯೇ ತಮ್ಮ ಹೋರಾಟದ ಕಿಚ್ಚನ್ನು ಬಿಡದೆ ಪ್ರಜಾತಾಂತ್ರಿಕ ಮಾರ್ಗದ ಮೂಲಕವಾಗಿ ಚಳುವಳಿಯನ್ನು ನಡೆಸಿ ಮುಖ್ಯವಾಹಿನಿಗೆ ಬರೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನು ಮುಖ್ಯವಾಹಿನಿಗೆ ಬರ್ತಿರುವ ಈ 6 ಜನರ ತಂಡದ ಮತ್ತೊಬ್ಬರು ಅಂತ ಹೇಳಿದ್ರೆ ವನಜಾಕ್ಷಿ ಅವರು. ಇವರು ಈ ತಂಡದ ಹಿರಿಯ ಸದಸ್ಯರು. 1985ರಲ್ಲಿ ಇವರು ಓದನ್ನು ನಿಲ್ಲಿಸ್ತಾರೆ. ಆದರೆ SSLCವರೆಗೂ ಓದಿದ್ದಾರೆ. ಇವರು ಸಹ ಆದಿವಾಸಿ ಮಹಿಳೆ. 8 ಜನ ಮಕ್ಕಳ ಒಂದು ದೊಡ್ಡ ಕುಟುಂಬದ ಹೆಣ್ಣು ಮಗಳು ಈಕೆ. ಒಂದು ಕಾಲದಲ್ಲಿ ಅಂದರೆ 1992, 1997ರಲ್ಲಿ ಇವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು.
ಟೈಪ್ ರೈಟಿಂಗ್ ಕಲಿತು ಹೊಲಿಗೆಯನ್ನು ಮಾಡಿ ಹಣವನ್ನು ಸಂಪಾದಿಸಿ ತಮ್ಮ ಜೀವನಾಧಾರವಾಗಿ ಮಾಡಿಕೊಳ್ತಾರೆ. ಆಗ ಅವರು ರಾಜಕೀಯವಾಗಿ ಸಕ್ರಿಯವಾಗಿದ್ದರೂ ಸಹ ಇವರಿಗೆ ಹಾಗೆ ಇವರ ಕುಟುಂಬಕ್ಕೆ ಬಲಾಢ್ಯರಿಂದ ತಮ್ಮ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಇದರ ಪರಿಣಾಮವಾಗಿ ಅವರ ತಾಯಿ ಮಾನಸಿಕ ಅಸ್ವಸ್ಥತೆಗೆ ಗುರಿಯಾದರೆ ಅವರ ತಮ್ಮ ಆತ್ಮಹತ್ಯೆಗೆ ಶರಣಾಗ್ತಾರೆ. ಅಲ್ಲದೆ ತಮ್ಮ ಸುತ್ತಮುತ್ತ ಇದ್ದಂತಹ ಕುಟುಂಬಗಳು ಸಹ ಇದೇ ರೀತಿಯಾಗಿ ಶೋಷಣೆಗೆ ಒಳಗಾದಂತಹ ಸಂದರ್ಭದಲ್ಲಿ ವನಜಾಕ್ಷಿಯವರು ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಕಳೆದುಕೊಳ್ತಾರೆ. ಸಶಸ್ತ್ರ ಹೋರಾಟ ಒಂದೇ ದಾರಿ ಅನ್ನೋ ನಿರ್ಧಾರಕ್ಕೆ ಬಂದು 2000ನೇ ಇಸವಿಯಲ್ಲಿ ಇವರೂ ಸಹ ಮಾವೋವಾದಿ ಗುಂಪಿನ ಸದಸ್ಯರಾಗ್ತಾರೆ. ಆದರೆ ಈಗ ಇವರೂ ಸಹ ಪ್ರಜಾಸತ್ತಾತ್ಮಕ ದಾರಿನಲ್ಲೂ ತಮ್ಮ ಹೋರಾಟವನ್ನು ಮುಂದುವರಿಸ್ಬೋದು, ಅವಕಾಶ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮುಖ್ಯವಾಹಿನಿಗೆ ಬರೋದಕ್ಕೆ ಸಿದ್ಧರಾಗಿದ್ದಾರೆ. ಇನ್ನು ಮತ್ತೊಬ್ಬರು ಅಂತ ಹೇಳಿದ್ರೆ ಜಯಣ್ಣ ಅರೋಲಿ ಅವರು. ಇವರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದವರು. BA ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಕಾಲೇಜಿನಲ್ಲಿ ಓದ್ತಿರುವಂತಹ ಸಂದರ್ಭದಲ್ಲಿ ಆ ಸಮಯದಲ್ಲಿ ಆ ಭಾಗದಲ್ಲಿ ನಡೀತಿದ್ದಂತಹ ಮಾವೋವಾದಿ ಚಳವಳಿಯ ಕಡೆಗೆ ಆಕರ್ಷಿತರಾಗ್ತಾರೆ. ಈ ಒಂದು ಆಸಕ್ತಿಯಿಂದ ಚಳವಳಿಯನ್ನು ಗಮನಿಸ್ತಿದ್ದಂತಹ ಅವರಿಗೆ ಭಾಸ್ಕರ್ ಅವರ ಎನ್ಕೌಂಟರ್ ಹತ್ಯೆ ಆಘಾತವನ್ನುಂಟು ಮಾಡಿತ್ತು. ಹೀಗಾಗಿ 2000ನೇ ಇಸವಿಯಲ್ಲಿ ತನ್ನ 24ನೇ ವಯಸ್ಸಿನಲ್ಲಿ ಈ ಒಂದು ಮಾವೋವಾದಿ ದಳದ ಭಾಗವಾಗ್ತಾರೆ. ಸದ್ಯ ಇವರೂ ಸಹ ಮುಖ್ಯವಾಹಿನಿಗೆ ಬರೋದಕ್ಕೆ ನಿರ್ಧರಿಸಿದ್ದಾರೆ. ಜೊತೆಗೆ ವಿಶೇಷ ಅಂದರೆ ಸರ್ಕಾರ ಏನು ಆರ್ಥಿಕ ನೆರವನ್ನು ಕೊಡುತ್ತೆ ಅಂತ ಹೇಳಿದೆ, ಪ್ಯಾಕೇಜನ್ನು ಘೋಷಣೆ ಮಾಡಿದೆ. ಆ ಮೂಲಕವಾಗಿ ತಮಗೆ ಬರುವಂತಹ ಹಣದಲ್ಲಿ ಅದರ ಅರ್ಧ ಭಾಗವನ್ನು ತನ್ನ ಹಳ್ಳಿಯ ಶಾಲೆಯ ಅಭಿವೃದ್ಧಿಗಾಗಿ ನೀಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇನ್ನು ಮತ್ತೊಬ್ಬ ಸದಸ್ಯ ಅಂದರೆ ಅವರು ವಸಂತ್ ಆರ್ಕಾಟ್. ತಮಿಳುನಾಡಿನ ವೆಲ್ಲೂರಿನ ವಸಂತ್ ಅವರು BTech ಪದವೀಧರರು. ಇವರು ಸಮಾಜಮುಖಿ ಚಿಂತನೆಗಳಿಂದ ಪ್ರಭಾವಿತರಾಗ್ತಾರೆ, ಹೋರಾಟಗಳನ್ನು ಗಮನಿಸ್ತಾ ಬೆಳೀತಾರೆ. ಆದರೆ 2010ರಲ್ಲಿ ಪದವಿ ಮುಗಿಸಿದ ತಕ್ಷಣವೇ ಅವರು ಸಶಸ್ತ್ರ ಹೋರಾಟದ ಭಾಗವಾಗಿ ಗುರುತಿಸಿಕೊಳ್ತಾರೆ. ಇನ್ನು ಮತ್ತೊಬ್ಬ ಸದಸ್ಯ ಅಂದರೆ ಜಿಶಾ ಅವರು. ಈ ಒಂದು ಗುಂಪಿನಲ್ಲಿ ಇವರು ಅತಿ ಕಿರಿಯರು. ಇವರು ಕೇರಳದ ವಯನಾಡು ಜಿಲ್ಲೆಯ ಮಕ್ಕಿಮಲದ ಆದಿವಾಸಿ ಮಹಿಳೆ. 8ನೇ ತರಗತಿವರೆಗೂ ವಿದ್ಯಾಭ್ಯಾಸವನ್ನು ಮಾಡಿ 2018ರಲ್ಲಿ ಕೇರಳದಲ್ಲಿ ಸಶಸ್ತ್ರ ಹೋರಾಟದ ಭಾಗವಾಗ್ತಾರೆ. ಇವರು 2023ರಲ್ಲಿ ತಮ್ಮ ತಂಡದ ಇತರ ಸದಸ್ಯರ ಜೊತೆಗೆ ಕೇರಳದಿಂದ ಕರ್ನಾಟಕಕ್ಕೆ ಬಂದಿದ್ದಾರೆ. ಒಟ್ಟಾರೆಯಾಗಿ ಇವರೆಲ್ಲ ಮುಖ್ಯವಾಹಿನಿಗೆ ಬರೋದಕ್ಕೆ ನಿರ್ಧರಿಸಿದ್ದಾರೆ. ಈಗ ಸರ್ಕಾರದ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಇವರ ಬೇಡಿಕೆಗಳನ್ನು ಈಡೇರಿಸಬೇಕು. ಜೊತೆಗೆ ಮಲೆನಾಡು ಭಾಗದಲ್ಲಿ ಅರಣ್ಯ ನೀತಿಯಿಂದಾಗಿ ಮನೆ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಹಲವರಿದ್ದಾರೆ. ಅವರೆಲ್ಲರಿಗೂ ಪರಿಹಾರಗಳನ್ನು ನೀಡಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ, ನಕ್ಸಲರು ಹಾಗೆ ಸರ್ಕಾರದ ಸಂಘರ್ಷದಿಂದಾಗಿ ಮಲೆನಾಡು ಭಾಗದಲ್ಲಿ ಹಲವರು ಕಿರಿಕಿರಿಯನ್ನು ಅನುಭವಿಸಿದ್ದಾರೆ. ಸರ್ಕಾರದ ನಡೆಯಿಂದಾಗಿ, ವ್ಯವಸ್ಥೆಯಿಂದಾಗಿ ಕುಗ್ಗಿ ಹೋದವರಿದ್ದಾರೆ. ಅವರೆಲ್ಲರ ಸಮಸ್ಯೆಗಳನ್ನು ಬಗೆಹರಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಹಾಗಾದರೆ ವೀಕ್ಷಕರೇ, ನಕ್ಸಲರ ಶರಣಾಗತಿಯ ಬಗ್ಗೆ ನೀವೇನಂತೀರಾ? ಜೊತೆಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.